Everything is okay. 3 times ಮಾಡ್ತಾರೆ. ನೋಡು ಹೌದು ಬೆಂಗಳೂರು ದಕ್ಷಿಣದ ಅಂದರೆ ಜಯನಗರದ ಸರ್ಕಾರಿ ಆಸ್ಪತ್ರೆಗೆ ಮಹಿಳೆಯರಿಗೆ ಹೆರಿಗೆ ನಮಗೆಲ್ಲ ಇನ್ನೊಂದು ಜನ್ಮ. ತಾಯಿಯ ಹೊಟ್ಟೆಯಲ್ಲಿ ಈಗ ನಾವು 9 ತಿಂಗಳಿದ್ದು ನಾವು ಹೊರಗಡೆ ಬರ್ತೇವೆ, ಹಾಗೆ ಹೆರಿಗೆ ಅನ್ನೋದಿದೆಯಲ್ಲ ಅದು ಮತ್ತೆ ಹೆಣ್ಣು ಮಗಳಿಗೆ ಇನ್ನೊಂದು ಜನ್ಮ ಅಂತ. ಅದು ಬಹಳ ಸೂಕ್ಷ್ಮವಾದ ಒಂದು ವಿಚಾರ. ಹಾಗೂ ಆ ಜನ್ಮ ಕೊಡೋದಿದೆಯಲ್ಲ, ಈ ಇಡೀ ಪ್ರಪಂಚದಲ್ಲಿ ಜನ್ಮ ಕೊಡೋದಕ್ಕೆ ಇಬ್ಬರಿಗೆ ಸಾಧ್ಯ. ಒಂದು ಪ್ರಕೃತಿಗೆ, ಅಂದ್ರೆ ತಾಯಿ ಗಿಡದಿಂದ ಗಿಡ ಹುಟ್ಟೋದು, ಇನ್ನೊಂದು ಪ್ರಾಣಿಗಳಿಗೆ, ಅದು ಮನುಷ್ಯ ಪ್ರಾಣಿಗೂ ಸೇರಿದಂತೆ. ಅಂಥದ್ರಲ್ಲಿ ಇತ್ತೀಚೆಗೆ ಸತತವಾಗಿ ಬಾಣಂತಿಯರ ಸಾವು ಇದೆಯಲ್ಲ, ಅದು ಎಲ್ಲ ಹೆಣ್ಮಕ್ಕಳನ್ನ ಕಾಡಿದ್ದಂತೂ ಸತ್ಯ. ಅದರಲ್ಲೂ ಮುಖ್ಯವಾಗಿ ತಾಯಿಯನ್ನ ಕಾಡಿದ್ದಂತೂ ಸತ್ಯ. ಇದರ ವಿಚಾರವಾಗಿ ತುಂಬಾ ಆಳವಾಗಿ ಯೋಚನೆ ಮಾಡಿ ಈಗ ಶಾಸಕರು ಮತ್ತೆ ಬಿಜೆಪಿ ಪಾರ್ಟಿಯ ದಕ್ಷಿಣ ಭಾಗದ ಒಂದು ಅಧ್ಯಕ್ಷರೂ ಆಗಿರುವ ನಮ್ಮ ರಾಮಮೂರ್ತಿರವರು, ಮತ್ತೆ ವಿಜಯಲಕ್ಷ್ಮೀರವರು ಎಲ್ಲರೂ ಸೇರಿ ಇಲ್ಲ ನಮ್ಮ ಮಹಿಳಾ ಮೋರ್ಚಾದಿಂದ ಹೋಗ್ಬೇಕು, ಹೋಗಿ ಇಲ್ಲಿನ ಆಸ್ಪತ್ರೆಗಳನ್ನ ನಾವು ವಿಸಿಟ್ ಮಾಡಬೇಕು, ಇಲ್ಲಿನ ಬಾಣಂತಿಯರ ಸ್ಥಿತಿಗತಿಗಳನ್ನ ನೋಡಬೇಕು, ಇಲ್ಲಿ ಏನಾಗ್ತಿದೆ ಅನ್ನೋದಕ್ಕೆ ಸುಮ್ಮನೆ ನಾವು ಕಣ್ಮುಚ್ಕೊಂಡು ಎಲ್ಲೋ ಆಗ್ತಿದೆ ಅಲ್ಲೆಲ್ಲೋ ಆಗ್ತಿದೆ ಅಂತ ಮಾಡಬಾರ್ದು, ಎಲ್ಲ ಕಡೆಯೂ ಆಲೋಚನೆ ಮಾಡಬೇಕು ಅಂತ ಒಂದು ಸದುದ್ದೇಶದಿಂದ ಇವತ್ತು ಇಲ್ಲಿಗೆ ಜಯನಗರ ಆಸ್ಪತ್ರೆಗೆ ಬರೋದಂತದಾಯಿತು. ಇಲ್ಲಿನ ಆಸ್ಪತ್ರೆಗಳನ್ನ ನೋಡಿದಾಯಿತು. ಆಸ್ಪತ್ರೆಯ ಮುಖ್ಯ ವೈದ್ಯರು ಕೂಡ ಇದ್ದಾರೆ ಇಲ್ಲಿ ನಮ್ಮ ಜೊತೆ, ಮತ್ತೆ ಅವರ ಸಂಬಂಧಪಟ್ಟ ಎಲ್ಲ ವೈದ್ಯಾಧಿಕಾರಿಗಳು ನಮ್ಮ ಜೊತೆ ಇದ್ದಾರೆ. ಅವರೆಲ್ಲರೂ ಕೂಡ ನಮಗೆ ಹೇಳಿದ ಮಾತುಗಳನ್ನ ನಂಬಿ, ಅಂದ್ರೆ ಇಲ್ಲಿ ಹೆಚ್ಚು ಕಮ್ಮಿ ವರ್ಷಕ್ಕೆ 4,000ಕ್ಕಿಂತ ಹೆಚ್ಚು ಹೆರಿಗೆಗಳು ನಡೀತವೆ, ಅದು ಸುರಕ್ಷಿತವಾಗಿದ್ದಾವೆ. ಎಲ್ಲರೂ ಮಕ್ಕಳು ಕೂಡ ಇಲ್ಲಿ ಹೆಚ್ಚಿನ ಸಾವುಗಳು ಸಂಭವಿಸಿಲ್ಲ ಈ ಭಾಗದಲ್ಲಿ. ಅದು ನಮಗೆ ಸಮಾಧಾನ ಕೊಡುವಂತ ಒಂದು ವಿಚಾರ. ಆದ್ರೆ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ನಾವು ನಿಜವಾಗ್ಲೂ ಒಂದು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಈಗಾಗಲೇ ಮಹಿಳಾ ಆಯೋಗದವರು ಕೂಡ ಸರ್ಕಾರಿ ಆಸ್ಪತ್ರೆಗಳ ಸ್ಥಿತಿಗತಿಗಳನ್ನ ಮತ್ತು ಅದು ಅಧೋಗತಿಗೆ ಹೋಗಿರುವುದನ್ನ ಜಿಲ್ಲಾ ಕೇಂದ್ರಗಳಲ್ಲಿರುವ ಎಲ್ಲ ಹೆರಿಗೆ ಆಸ್ಪತ್ರೆಗಳಲ್ಲಿ ಮಹಿಳೆಯ ಸಾವುಗಳು, ಅದರಲ್ಲೂ ಬಾಣಂತಿಯ ಸಾವು ಸತತವಾಗಿ ನಡೀತಾ ಇರೋದ್ರೂ ಕೂಡ ಎಲ್ಲಿಯೋ ಒಂದು ಕಡೆ ಆರೋಗ್ಯದ ಇಲಾಖೆಯು ಮತ್ತೆ ಸರ್ಕಾರವು ಸೇರಿ ಒಂದು ಗಟ್ಟಿ ನಿರ್ಧಾರವನ್ನು ತೆಗೆದುಕೊಂಡು ಆ ತಾಯಿಯಂದಿರನ್ನ ಉಳಿಸುವಂತ ಕೆಲಸ ಮಾಡಬೇಕು. ಆ ಆಯೋಗ ಏನ್ ಕೊಟ್ಟಿದೆ ನಿಮಗೆ ರಿಪೋರ್ಟ್ ಅನ್ನು ಈಗಾಗಲೇ ಕೊಟ್ಟಿದ್ದಾರೆ. ಈಗಾಗಲೇ ಎಲ್ಲ ಸರ್ಕಾರಿ ಆಸ್ಪತ್ರೆಗಳ ವಿರುದ್ಧವಾಗಿ ಕೂಡ ಅವರು ಕೊಟ್ಟಿದ್ದಾರೆ. ಅದು ನಿಮ್ಮ ಕಣ್ಣು ಮುಂದೆಯೇ ಇದೆ ಸತ್ಯ. ಅದರ ಬಗ್ಗೆ ನೀವು ಬೇಗ ಅದನ್ನ ಒಳ್ಳೆಯ ನಿರ್ಧಾರವನ್ನು ತಗೊಂಡು ಆ ಆಸ್ಪತ್ರೆಗಳನ್ನ ಸರಿ ಮಾಡಬೇಕು, ತಾಯಿಯಂದ್ರನ್ನ ಉಳಿಸಬೇಕು. ನಮ್ಮ ಮಕ್ಕಳನ್ನ ಅಂದ್ರೆ ಭಾರತೀಯ ಪ್ರಜೆಗಳಿಗೆ, ಮುಂದಿನ ಪ್ರಜೆಗಳನ್ನ ಸುರಕ್ಷಿತವಾಗಿ ಆರೋಗ್ಯವಾಗಿ ನಾವು ತರುವುದು ರಾಜ್ಯ ಸರ್ಕಾರಗಳ ಮುಖ್ಯ ಉದ್ದೇಶವಾಗಿರಬೇಕು, ಆಗಲೇಬೇಕು. ಅದು ಆ ನಿರ್ಧಾರದಲ್ಲಿ ಅದ ಕೆಲಸವನ್ನು ನಿಟ್ಟಿನಲ್ಲಿ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀವಿ. ಈಗ ಈ ಕಡೆ ನಮ್ಮ ಮಹಿಳಾ ಮೋರ್ಚಾದ ವಿಭಾಗದ ವಿಜಯಲಕ್ಷ್ಮೀರವರಿಗೆ ಮತ್ತೆ ಎಲ್ಲ ನನ್ನ ಮಹಿಳೆಯ ಸಿಬ್ಬಂದಿಗಳಿಗೆ ನಾವು ಏನಂತೀವಿ ಬಿಜೆಪಿ ನಾಯಕಿರು ನಾಗರತ್ನ ರಾಮಮೂರ್ತಿರಿಂದ ಹಿಡಿದು ಮತ್ತೆ ನಮ್ಮ ಈ ಭಾಗದ ಶಾಸಕರಿಗೂ ಕೂಡ ನಾನು ತುಂಬಾ ಧನ್ಯವಾದಗಳನ್ನ ಹೇಳ್ತೀನಿ. ಈ ತರದೊಂದು ಕಾರ್ಯಕ್ರಮಗಳನ್ನ ಮಾಡಬೇಕು ಅಂದ ತಕ್ಷಣ ಅವರು ಮುಂದೆ ಬಂದು ನಾನು ಬರ್ತೀನಿ, ನಾನು ನಿಮ್ ಜೊತೆ ಇರ್ತೀನಿ ಅಂತ ಬಂದಿರೋದಿದೆಯಲ್ಲ, ತುಂಬಾ ಥ್ಯಾಂಕ್ಸ್ ಅಣ್ಣ. ಆಮೇಲೆ ನಿಮ್ಗೆಲ್ಲರಿಗೂ ಕೂಡ ನಿಮಗೆ ದಯವಿಟ್ಟು ಇದೇ ಸ್ವಚ್ಛತೆಯನ್ನ, ಇದೇ ಶುಚಿತ್ವವನ್ನ, ಇದೇ ಆರೋಗ್ಯವನ್ನ ಉಳಿಸ್ಕೊಂಡು ಹೋಗಿ ಅಂತ ನಾನು ಬಯಸ್ತೇನೆ. ಅದು ಬಹಳ ವರ್ಷಗಳಿಂದ ನಡ್ಕೊಂಡು ಬರ್ತಾ ಇರುವಂತದ್ದು. ಆ ಬ್ಯಾಕ್ಲಾಗ್ಗಳನ್ನ ತುಂಬುವಂತ ಕೆಲಸ ಇಡೀ ಸರ್ಕಾರಗಳು ಮಾಡ್ತಾ ಬರಬೇಕು. ಅದು ಬ್ಯಾಕ್ಲಾಗ್ ಮತ್ತೆ ಮಿಷನರೀಸ್ ಬಗ್ಗೆ ಈಗಲೇ ಹೋಗ್ಬೇಕಿದೆ ಮ್ಯಾಮ್. ಇಲ್ಲಿ ಬಾಣಂತಿಯರು ಅದೇ ಇವರು ಗರ್ಭಿಣಿಯರು ಟ್ರೀಟ್ಮೆಂಟ್ಗೆ ಮತ್ತು ಸ್ಕ್ಯಾನ್ ಮಾಡಿಸ್ಕೊಳ್ಳೋದು ಬೇರೆ ಕಡೆ ಹೋಗುವಂತ ಸ್ಥಿತಿ ಇದೆ, ಪ್ರೈವೇಟ್ಗೆ ಹೋಗುವಂತ ಸ್ಥಿತಿ ಇದೆ ಅವರಿಗೆ ಈ ಭಾಗದಲ್ಲಿ. ಇಲ್ಲ, ಯಾರು ಕಂಪ್ಲೇಂಟ್ಸ್ ಹೇಳಿಲ್ಲ. ಎಲ್ಲರೂ ನಾವು ಚೆನ್ನಾಗಿದ್ದೇವೆ. ಇಲ್ಲಿ ನಾವು 2-3ನೇ ಹೆರಿಗೆಗೆ ಬಂದಿದ್ದೇವೆ.
ನನ್ನ 3ನೇ ಮಗು ಇದು ಅಂತ ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ನಮ್ಮ ಕರ್ನಾಟಕದ ಎಲ್ಲ ಮಂಡ್ಯ ಆ ಕಡೆ ಎಲ್ಲ ನಮ್ಮ ಜಿಲ್ಲೆಗಳ ಜೊತೆಗೆ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಹೆಣ್ಮಕ್ಳು ಇಲ್ಲಿ ಬಂದು ಬಾಣಂತನ ಇಲ್ಲೇ ಮಗು ಹೆರಿಗೆ ಆಗಿದೆ. 2ನೇ ಮಗು 3ನೇ ಮಗು ಕೂಡ ಇಲ್ಲಿ ಹೆರಿಗೆ ಮಾಡಿಸ್ಕೊಂಡಿದ್ದಾರೆ. ಮತ್ತೆ ಎಲ್ಲ ವೈದ್ಯಾಧಿಕಾರಿಗಳ ಬಗ್ಗೆನೂ ಒಳ್ಳೆ, ಯಾಕಂದ್ರೆ ಪ್ರತಿಯೊಬ್ಬರನ್ನು ಕೂಡ ರಾಮಣ್ಣ ಒಂದೊಂದು ಸೂಕ್ಷ್ಮವಾಗಿ ನೀವು ಹೇಗಿದ್ದೀರಿ, ನಿಮ್ ಚೆನ್ನಾಗಿ ನೋಡ್ಕೊಳ್ತೀಯಾರಾ, ನಿಮ್ಗೆ ಹೇಗಿದೆ, ಆರಾಮಾಗಿದೆಯಾ, ಅದೆಲ್ಲವನ್ನೂ ಕೇಳಿದಾಗ್ಲೂ ಕೂಡ ಯಾರೊಬ್ರು ನಮಗೆ ಕಂಪ್ಲೇಂಟ್ ಅಂತೂ ಹೇಳಿದ್ದಿಲ್ಲ. ಈಗ MRI ಸ್ಕ್ಯಾನಿಂಗು ನಿಮ್ಮಲ್ಲಿ MRI ಸ್ಕ್ಯಾನಿಂಗ್ ನಮ್ಮಲ್ಲಿ ಇಲ್ಲ, ನಮ್ಮಲ್ಲಿ ಬರೀ ಸಿಟಿ ಸ್ಕ್ಯಾನಿಂಗ್. MRI ಸ್ಕ್ಯಾನಿಂಗ್ ನಮ್ಗೆ ಬಾಣಂತಿಯರು ಬೇಕಾಗುತ್ತಾ? ಇಲ್ಲ, ಬೇಕಾಗಿಲ್ಲ. MRI ಅಲ್ಲ, ಸಿಟಿ ಸ್ಕ್ಯಾನಿಂಗ್ ಬೇಕಲ್ಲ. ಸಿಟಿ ಸ್ಕ್ಯಾನ್ ಬೇಕಾಗಿಲ್ಲ. ಬಾಣಂತಿಯರಿಗೆ ಯೂಶಲಿ ಎಕ್ಸ್ರೇ ಬಿಫೋರ್ ಟೆಸ್ಟಿಂಗ್ ಆಗಿದೆ. ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅಲ್ಟ್ರಾಸೌಂಡ್ ನಮ್ಮಲ್ಲಿದೆ. ಲ್ಯಾಬ್ ಟೆಕ್ನಿಷಿಯನ್ಸ್ ಇಲ್ಲ. ಇಲ್ಲ, ನಮ್ಮಲ್ಲಿ ಅಲ್ಟ್ರಾಸೌಂಡ್ ರೇಡಿಯಾಲಜಿಸ್ಟ್ ಮಾಡ್ತಕ್ಕಂಥದ್ದು. ರೇಡಿಯಾಲಜಿಸ್ಟ್ ಇದ್ದಾರೆ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಪರ್ಮನೆಂಟ್ ಸ್ಟಾಫ್ ಇದಾರಾ? ಹೌದು, ಪರ್ಮನೆಂಟ್ ಸ್ಟಾಫ್ ನಮ್ಮಲ್ಲಿ ರೇಡಿಯಾಲಜಿಸ್ಟ್ ಒಬ್ಬರು ಇರ್ತಕ್ಕಂಥದ್ದು ನಮ್ಮಲ್ಲೇ ಮಾಡ್ತಾ ಇದ್ದಾರೆ. ಕೆಲವು ಜಯದೇವ ಕಳಿಸ್ಕೊಡ್ತೀವಿ, ಅದು ನಮ್ಮಲ್ಲಿ ಎಕೋ ಸ್ಕ್ಯಾನ್, ಎಕೋ ಕಾರ್ಡಿಯಕ್ ಎಕೋ ಸ್ಕ್ಯಾನ್. ಅಲ್ಟ್ರಾಸೌಂಡ್ ನಮ್ಮಲ್ಲಿ ಇದೆ, ಅದಕ್ಕೆ ಪ್ರತಿದಿನ ಇಷ್ಟು ಅಂತ ಆಗ್ತಾ ಇದೆ ಸ್ಕ್ಯಾನ್ಸ್ಗಳು. ರೇಡಿಯಾಲಜಿ ಲಾಸ್ಟ್ ಇಯರ್ ನಮ್ಮಲ್ಲಿ ಕಳೆದ ವರ್ಷ 4,000 ಡೆಲಿವರೀಸ್ ಆಗಿದೆ. ಶೇಕಡವಾರ ಒಂದು 30% LSCs ಆಗಿದೆ. ನಾರ್ಮಲ್ ಡೆಲಿವರೀಸ್ 70% ಆಗಿರ್ತಕ್ಕಂಥದ್ದು. ಇದು ರೆಫರೆನ್ಸ್ ಸೆಂಟರ್ ಆಗಿಲ್ಲ. ನಮ್ಮಲ್ಲಿ ಸ್ವಲ್ಪ LSCs ಬೇರೆ ಕಡೆಯಿಂದ ಎಲ್ಲ ಟ್ರಯಲ್ ಕೊಟ್ಟು ಕೂಡ ಬಂದಿರ್ತಕ್ಕಂಥವು. ಇದು LSCs ಪ್ರಕರಣ ಬಂದಾಗ ನಾವು ಮಾಡ್ತೀವಿ. ಶ್ರೀನಗರ ಜನರಲ್ ಆಸ್ಪತ್ರೆಗೆ ನಮ್ಮ ಮಹಿಳಾ ಒಂದು ಟೀಮ್ ಇವತ್ತು ಬಂತು, ಸತ್ಯಶೋಧನಾ ಸಂಸ್ಥೆಗೆ. ಎಲ್ಲೆಲ್ಲಿ ಬಾಣಂತಿಯರ ಪ್ರಕರಣಗಳಾಗಿದೆ ಮತ್ತೆ ಅದು ಮರುಕಳಿಸಬಾರದು ಅಂತಂದ್ಬಿಟ್ಟು ಇವತ್ತು ತಾರಾರವರು ಒಂದು ನೇತೃತ್ವದಲ್ಲಿ ವಿಜಯಲಕ್ಷ್ಮಿಯವರು, ನಾಗರತ್ನ ಎಲ್ಲ ಮಹಿಳಾ ಟೀಮ್ ಇವತ್ತು ಬಾಣಂತಿಯರ ಸಂರಕ್ಷಣೆ ಏನು ನೋಡಬೇಕು ಅಂತ ಇವತ್ತು ನಾವು ಬಂದಿದ್ವಿ. ಇದರಲ್ಲಿ ಏನು ಮಿಷನರೀಸ್ ಬರಬೇಕು ಹೇಳಿದ್ರು ಡಾಕ್ಟರ್, 2-3 ಮಿಷನರಿ ಹೇಳಿದ್ದಾರೆ. ಅದನ್ನ ಇನ್ಫೋಸಿಸ್ ಅವರಿಗೆ ಬೇರೆಯವರಿಗೆ ಹೇಳಿ ಮಿಷನರಿ ಏನ್ ಬೇಕು ಕೊಡುವಂತ ಏರ್ಪಾಡು ಮಾಡಬೇಕು. ಒಟ್ಟಾರೆ ಏನು ಗುಣಮಟ್ಟಗಳು ಏನಿದೆ ಆ ಮಾತ್ರೆಗಳು ಏನು ಟ್ಯಾಬ್ಲೆಟ್ ಗುಣಮಟ್ಟಗಳು ಈ ಹಿಂದೆ ಅಸೆಂಬ್ಲಿ ಏನೇನಾಗಿದೆ, ಬಳ್ಳಾರಿ ಪ್ರಕರಣಗಳಾಗಿದೆ, ರಾಯಚೂರಲ್ಲಾಗಿದೆ, ಎಲ್ಲ ಪ್ರಕರಣಗಳು ಮತ್ತೆ ಮರುಕಳಿಸಬಾರದು. ಆ ದೃಷ್ಟಿಯಿಂದ ಅವ್ರಿಗೆ ಅಡ್ವೈಸ್ಗಳು ಮಾಡಿದ್ದೀವಿ. ಯಾವುದೇ ಒಂದು ಟ್ಯಾಬ್ಲೆಟ್ಗಳು ಬಂದಾಗ ಬೇರೆ ಬಂದಾಗ ಮತ್ತೆ ರೀಚೆಕ್ ಮಾಡಿ, ಕ್ವಾಲಿಟಿಗಳು ಚೆಕ್ ಮಾಡಿ, ಯಾವುದು ಕೂಡ ಟೈಮ್ ಭಾರ ಆಗಬಾರ್ದು ಅಂತ ಹೇಳಿದ್ದೀವಿ.